ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾವು ಇವತ್ತು ಹೊರಟಿದ್ದೀವಿ ಜೀವದಾನಿ ಟೆಂಪಲ್ಗೆ. ತುಂಬಾ ಆಫ್ಟರ್ ಸೋ ಲಾಂಗ್ ಟೈಮ್ ಆದಮೇಲೆ ನಾನು ಜೀವದಾನಿ ಟೆಂಪಲ್ಗೆ ಹೋಗ್ತಿದ್ದೀನಿ. ಬಿಕಾಸ್ ನಾನು ಆಫ್ಟರ್ ಮ್ಯಾರೇಜ್ ಹೋಗೇ ಇಲ್ಲ ಜೀವದಾನಿ ಟೆಂಪಲ್ಗೆ. ನಾನು ಒಂದ್ಸಲ ಚಿಕ್ಕದಿರುವಾಗ ಮುಂಬೈಗೆ ಬಂದಿದ್ದೆ. ಆ ಟೈಮಲ್ಲಿ ನಾನು ಹೋಗಿದ್ದು ಜೀವದಾನಿ ಟೆಂಪಲ್ಗೆ. ಸೊ ಇವತ್ತು ನಾವು ಹೊರಟಿದ್ವಿ, ಒಂದು ಅರ್ಲಿ ಮಾರ್ನಿಂಗ್ ಒಂದು 9 o'clockಗೆ ಹೊರಟಿದ್ವಿ. ಬಿಕಾಸ್ ನಮಗೆ ಒಂದು 1.5 hours ಜರ್ನಿ ಕೂಡ ಇದೆ ಅಲ್ವಾ. ಸೊ ಹಾಗೆ ಬೇಗ ಹೊರಟಿದ್ವಿ. ಇವಾಗ ನಾವು ವಿರಾರ್ ಸ್ಟೇಷನ್ಗೆ ರೀಚ್ ಆಗಿ ಇಲ್ಲಿಂದ ಆಟೋ ಇಟ್ಕೊಂಡು ನಾವು ಜೀವದಾನಿ ಟೆಂಪಲ್ಗೆ ಹೋಗ್ತಿದ್ವಿ. ತುಂಬಾ ಟ್ರಾಫಿಕ್ ಕೂಡ ಇತ್ತು. ಸೊ ಇವಾಗ ನಾವು ಹೋಗ್ತಿದ್ದೀವಿ ಆ್ಯಂಡ್ ರೀಚ್ ಕೂಡ ಆದ್ವಿ ಜೀವದಾನಿ ಟೆಂಪಲ್ಗೆ. ತುಂಬಾ ಕ್ರೌಡ್ ಕೂಡ ಇದೆ ಬಿಕಾಸ್ ವೀಕೆಂಡ್ ಅಲ್ವಾ. ಸೊ ಹಾಗೆ ನೋಡಿ, ನಿಮಗೆ ಕಾಣ್ತಿರ್ಬೋದು ಅಲ್ಲಿ ಮೇಲ್ಗಡೆ ಏನು ನೋಡ್ತಿದ್ದೀರಲ್ವ, ಅದೇ ಟೆಂಪಲ್, ಜೀವದಾನಿ ಟೆಂಪಲ್. ಸೊ ಇವಾಗ ಹೋಗುವ ಬನ್ನಿ. ಆ್ಯಂಡ್ ಇಲ್ಲಿ ತುಂಬಾ ಸ್ಟಾಲ್ಸ್ ಇರುತ್ತೆ. ಈ ಸ್ಟಾಲ್ಸಲ್ಲಿ ನಾವೆಲ್ಲ ಪ್ರಸಾದ ತಗೊಂಡು ಹೋಗ್ಬೋದು. ಅಂದರೆ ಪ್ರಸಾದ ಅಂದರೆ ಹಣ್ಣು, ಕಾಯಿ, ಬಳೆ, ಸಾರಿ, ಹಳದಿ, ಕುಂಕುಮ ಎಲ್ಲ, ಅಂದರೆ ದೇವಿದ್ದಲ್ಲ ಟೆಂಪಲ್. ಸೊ ಹಾಗೆ ನಾವು ತಗೊಂಡು ಹೋಗ್ಬೋದು. ಜನರು ಎಲ್ಲ ಕರೀತಾರೆ, ತುಂಬ ಫೋರ್ಸ್ ಮಾಡ್ತಾರೆ, ನಮ್ಮ ಸ್ಟಾಲ್ಗೆ ಬನ್ನಿ, ನಮ್ಮ ಸ್ಟಾಲ್ಸ್ಗೆ ಬನ್ನಿ ಅಂತ. ಯಾರ ಸ್ಟಾಲ್ಗೆ ಹೋಗೋದಂತ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ಫೈನಲಿ ಒಂದು ಸ್ಟಾಲ್ಗೆ ಹೋಗಿ ಅಲ್ಲಿ ಚಪ್ಪಲಿ ಇಟ್ಟು ಅಲ್ಲಿಂದ ದೇವರಿಗೆ ಸಾರಿ, ಬಳೆ, ಹಳದಿ, ಕುಂಕುಮ ಎಲ್ಲ ತಗೊಂಡು ನಾವು ಕೂಡ ಹೋದ್ವಿ. ಆ್ಯಂಡ್ ಇವಾಗ ನಾವು ಹೇಗೆ ಹೋಗೋದಂತ ನಿಮಗೆ ಹೇಳ್ತೀನಿ. ಈ ಟೆಂಪಲ್ ಇದೆ ಅಲ್ವಾ, ಇಲಿಸ್ಟ್ರೇಷನ್ ಅಂದರೆ ಮೇಲ್ಗಡೆ ಇದೆ ಅಲ್ವಾ, ಅಲ್ಲಿಗೆ ಹೋಗ್ಬೇಕಾದ್ರೆ ನಮಗೆ 2 ಆಪ್ಷನ್ಸ್ ಇದೆ. ಒಂದು ಸ್ಟೆಪ್ಸಲ್ಲಿ ಹೋಗ್ಬೋದು, ಇಲ್ಲಾಂದರೆ ರೋಪ್ ವೇ ಟ್ರೈನಲ್ಲಿ ಹೋಗ್ಬೋದು. ಏನು ಫನಿಕ್ಯುಲರ್ ಏನೋ ಟ್ರೈನ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದರಲ್ಲಿ ಹೋಗ್ಬೋದು. ಸ್ಟೆಪ್ಸಲ್ಲಿ ಹೋಗಬೇಕಾದ್ರೆ ಸಮಥಿಂಗ್ ಒಂದು 700 ಸಮಥಿಂಗ್ ಏನೋ ಸ್ಟೆಪ್ಸ್ ಇದೆ ಅಂತೆ. ಸೊ ಬಿಸಿಲಿದೆ ಅಲ್ವಾ ಮಧ್ಯಾಹ್ನ ಟೈಮಲ್ಲಿ. ಸೊ ಹಾಗೆ ತುಂಬ ಕಷ್ಟ. ಅರ್ಲಿ ಮಾರ್ನಿಂಗ್ ಅಂದರೆ ಒಂದು 8-9 o'clock ಎಲ್ಲ ಹೋಗ್ಬೋದು, ಓಕೆ. ಆ್ಯಂಡ್ ಈವ್ನಿಂಗ್ ಆಫ್ಟರ್ 5 ಹೋಗ್ಬೋದು ಸ್ಟೆಪ್ಸಲ್ಲಿ. ಆ್ಯಂಡ್ ನಾವು ಮಧ್ಯಾಹ್ನ ಹೋಗಿದ್ದಲ್ವ, ಸೊ ತುಂಬ ಬಿಸಿಲಿದೆ ಅಂತ ನಾವು ಆ ರೋಪ್ ವೇ ಟ್ರೈನಲ್ಲಿ ಹೋದ್ವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಇವರೆಲ್ಲ ಸ್ಟೆಪ್ಸಲ್ಲಿ ಹೋಗುವವರು. ಸೊ ನಮ್ಮದು ಟ್ರೈನ್ ಸ್ವಲ್ಪ ಆ ಕಡೆ ಇದೆ. ನಾವು ಮತ್ತೆ ನಿಮಗೆ ತೋರಿಸ್ತೀನಿ ಆ ಟ್ರೈನ್ ಹೇಗಿದೆ ಅಂತ. ಓಕೆ, ಬನ್ನಿ. ನಾವು ರೋಪ್ ವೇ ಟ್ರೈನಲ್ಲಿ ಹೋಗುವಂತ ಬಂದ್ವಿ. ಬಟ್ ಇಲ್ಲಿ ನೋಡುವಾಗ ಎಷ್ಟು ಕ್ರೌಡ್ ಇದೆ. ಬಿಕಾಸ್ ಟ್ರೈನ್ ಇರೋದು 2, ಸೊ ಆದ್ದರಿಂದ ತುಂಬಾ ಕ್ರೌಡ್ ಇದೆ. ಒಂದು ಮೇಲೆ ಹೋಗುವಾಗ ಇನ್ನೊಂದು ಕೆಳಗಡೆ ಬರುತ್ತೆ, ಕೆಳಗಡೆ ಹೋಗುವಾಗ ಮೇಲೆ ಬರುತ್ತೆ. ಸೊ ಅದರಿಂದ 2 ಟ್ರೈನ್ ಇರೋದ್ರಿಂದ ತುಂಬಾ ಕ್ರೌಡ್ ಇದೆ. ಬಟ್ ಓಕೆ, ಕ್ರೌಡ್ ಇದ್ರೂ ಕೂಡ ಪರವಾಗಿಲ್ಲ. ದೇವರ ದರ್ಶನ ಅದಕ್ಕಿಂತ ದೇವರ ದರ್ಶನಕ್ಕಿಂತ ಯಾವುದೂ ಇಲ್ಲಲ್ಲ ಇಂಪಾರ್ಟೆಂಟ್. ಸೊ ಹಾಗೆ ಅದೊಂದು ತುಂಬಾ ಖುಷಿ ದೇವರ ದರ್ಶನ ಮಾಡೋದಂತ. ಸೊ ಇವಾಗ ನಾವು ಒಳಗಡೆ ಬಂದ್ವಿ. ಟಿಕೆಟ್ ಕೌಂಟ್ರ್ ಹತ್ರ ನನ್ನ ಹಸ್ಬೆಂಡ್ ಅಲ್ಲಿ ಹೋಗಿದ್ದಾರೆ ಟಿಕೆಟ್ ತೆಗಿಯೋಕ್ಕೆ ಅಂತ. ಸೊ ನಾನಿಲ್ಲಿ ವೇಟ್ ಮಾಡ್ತಿದ್ದೀನಿ. ಓಕೆ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನೀವು ಕೂಡ ಬನ್ನಿ ನಮ್ಮ ಜೊತೆ ದೇವರ ದರ್ಶನ ಮಾಡ್ಕೊಂಡು ಬರುವ. ಫೈನಲಿ ನಮಗೆ ಟ್ರೈನ್ ಸಿಕ್ತು. ಸೊ ಇವಾಗ ನಾವು ಹೋಗ್ತಿದ್ವಿ. ನೋಡಿ, ನಮ್ಮ ಟ್ರೈನ್ ಈ ಕಡೆಯಿಂದ ಆಮೇಲೆ ಹೋಗ್ತಿದೆ ಅಲ್ವಾ, ಆ ಮೇಲ್ಗಡೆಯಿಂದ ಇನ್ನೊಂದು ಟ್ರೈನ್ ಬರ್ತಿದೆ. ಸೊ ರೋಪ್ ವೇ ಟ್ರೈನ್ ಅಂತ ಕರೀತಾರೆ ಇದಕ್ಕೆ. ಫನಿಕ್ಯುಲರ್ ರೋಪ್ ವೇ ಟ್ರೈನ್ ಅಂತ ಕರೀತಾರೆ. ಸೊ ನೋಡ್ತಿರ್ಬೋದು ನೀವು ಯಾವ ಥರ ಹೋಗ್ತಿದೆ ಅಂತ ಟ್ರೈನ್. ಸ್ವಲ್ಪ ಸ್ಲೋನೇ, ಅಷ್ಟೇನು ಫಾಸ್ಟ್ ಇಲ್ಲ. ನೋಡಿ, ನಾನು ಒಂದು ಮಗುನ ಇಟ್ಕೊಂಡು ಕೂತಿದ್ದೀನಿ. ಅಂದರೆ ನನ್ನ ರೈಟ್ ಸೈಡ್ ಒಬ್ರು ಅಜ್ಜಿ ಕೂತಿದ್ದಾರಲ್ವ, ಅವರ ಮೊಮ್ಮಗ ಅಂತೆ. ಕೇಳ್ತಾನೆ ಇರಲಿಲ್ಲ, ತುಂಬಾ ಮಸ್ತಿ ಮಾಡ್ತಿದ್ದ. ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಓಡಾಡ್ತಿದ್ದ ಈ ಟ್ರೈನಲ್ಲಿ. ಅಜ್ಜಿಗೆ ಕೇಳ್ತಾನೆ ಇರಲಿಲ್ಲ. ನಾನು ಇಟ್ಕೊಂಡಿದ್ದೀನಿ, ಬಟ್ ಸುಮ್ಮನೆ ಕೂತಿದ್ದ ಮಾತ್ರ ಪಾಪ. ನಾವು ಬಂದ್ವಿ ಇವಾಗ ದೇವಿಯ ದರ್ಶನ ಮಾಡೋಕ್ಕೆ. ಬಟ್ ನಮ್ಮ ಟೈಮ್ ಏನಿದೆ ತುಂಬ ಪರ್ಫೆಕ್ಟ್ ಆಗಿತ್ತು. ಬಿಕಾಸ್ ಆರತಿ ಕೂಡ ಆಗ್ತಿತ್ತು ದೇವರಿದ್ದು. ನಿಮಗೆ ನಾನು ತೋರಿಸ್ತೀನಿ. ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ. ಅಂದರೆ ವೀಡಿಯೋಸ್ ಮಾಡೋಕ್ಕೆ ಅಲೋ ಇರಲಿಲ್ಲ, ಆದರೂ ಕೂಡ ಸ್ವಲ್ಪ ಮಾಡಿದ್ದೀನಿ. ಬಿಕಾಸ್ ನಾನು ಕೂಡ ಫಸ್ಟ್ ಟೈಮ್ ಹೋಗೋದಲ್ವ, ನನಗೆ ಕೂಡ ಒಂದು ಮೆಮೊರೀಸ್ ಬೇಕಾಗತ್ತೆ ಅಂತ. ಸೊ ನೋಡಿ, ನಿಮಗೆ ನಾನು ಇವಾಗ ತೋರಿಸ್ತೀನಿ ಯಾವ ಥರ ಆಡ್ತಿದ್ದೆ ಅಂತ. शांति शांति
आरती में है भाविकांना सुद्धा बाहेर मार्ग महावीर करण्यात आहे ಭಕ್ತರಿಗೆ ಯೋಜನೆ ಚಲಕೆ ಜಾರಿ ದೇವಿಯ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ರಿಟರ್ನ್ ಹೋಗ್ತಿದ್ವಿ. ರಿಟರ್ನ್ ಹೋಗುವಾಗ ನೀವು ನೋಡ್ತಿರ್ಬೋದು ವಿರಾರ್ ಸಿಟಿ ಹೇಗೆ ಕಾಣುತ್ತೆ ಅಂತ. ಇಲ್ಲಿಂದ ತುಂಬನೇ ಪೀಕಲ್ಲಿದೆ ಅಲ್ವಾ ಈ ಮಂದಿರ, ಅಲ್ಲಿಂದ ಕಾಣುವಾಗ ತುಂಬನೇ ಚಿಕ್ಕದಾಗಿ ಕಾಣುತ್ತೆ. ಎಲ್ಲ ಬಿಲ್ಡಿಂಗ್ಸ್ ಅಪಾರ್ಟ್ಮೆಂಟ್ಸ್ ಎಲ್ಲ ನೋಡ್ತಿರ್ಬೋದು. ನಾವಿವಾಗ ಟೆಂಪಲಿಂದ ನಮ್ಮ ಅಮಿತ್ನ ಮನೆಗೆ ಹೋಗ್ತಿದ್ವಿ. ಅಮಿತ್ ಯಾರಂದರೆ ನಾನು ಲಾಸ್ಟ್ ಪಬ್ಬಸ್ ಲಾಗಲ್ಲಿ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆ್ಯಂಡ್ ಅವರ ಫ್ಯಾಮಿಲಿ ನಮ್ಮ ಮಂಗಳೂರಿಗೆ ಕೂಡ ನಮ್ಮ ಜೊತೆ ಬಂದಿದ್ರಲ್ವ. ಸೊ ಅವ್ರ ಮನೆಗೆ ನಾವು ಹೋಗ್ತಿದ್ವಿ. ತುಂಬ ವರ್ಷದಿಂದ ನಮ್ಮನ್ನು ಇನ್ವೈಟ್ ಮಾಡ್ತಿದ್ರು, ಬಟ್ ನಮಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಫೈನಲಿ ನಾವು ಮೊನ್ನೆ ಹೋದ್ವಿ, ಬಿಕಾಸ್ ಅವರ ಮನೆ ಕೂಡ ಇರೋದು ಜ್ಯೂದನ್ ಟೆಂಪಲ್ ಹತ್ರನೇ, ಅಂದರೆ ವಿರಾರಲ್ಲಿ. ಸೊ ನಾವು ಮೊನ್ನೆ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ಅವ್ರು ನಮಗೆ ಲಂಚ್ ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ರು. ಲಂಚ್ ಯಾವ ಥರ ಮಾಡಬೇಕು, ಯಾವ ಥರ ಮೀಲ್ಸ್ ಬೇಕಂತ ನಮ್ಮ ಹತ್ರ ಆಲ್ರೆಡಿ ಕೇಳಿದರು. ನಾನು ಹೇಳಿದ್ದೀನಿ ನನಗೆ ಮಹಾರಾಷ್ಟ್ರನ್ ಸ್ಟೈಲಲ್ಲಿ ಮಾಡಬೇಕಂತ, ಅಂದರೆ ಪ್ಯೂರ್ ಮಹಾರಾಷ್ಟ್ರನ್ ಸ್ಟೈಲಲ್ಲೇ ಮಾಡಬೇಕಂತ. ಸೊ ಹಾಗೆ ನಮಗೆ ಅವರು ಚಿಕನ್ ಗ್ರೇವಿ ಮಾಡಿದರು ಮಹಾರಾಷ್ಟ್ರನ್ ಸ್ಟೈಲ್, ಆ್ಯಂಡ್ ವಡಿ ಮಾಡಿದರು, ಚಿಕನ್ ಲಿವರ್ ಫ್ರೈ ಮಾಡಿದರು, ಆ್ಯಂಡ್ ಫಿಶ್ ಫ್ರೈ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಮಗೆಲ್ಲ. ಬಟ್ ತುಂಬಾ ಯಮ್ಮಿ ಆಗಿತ್ತು ಫುಡ್, ಆ್ಯಂಡ್ ಅಲ್ಟಿಮೇಟ್ ಆಗಿತ್ತು ಕೂಡ, ತುಂಬಾ ಟೇಸ್ಟಿಯಾಗಿತ್ತು. ಬಟ್ ನನಗೆ ವೀಡಿಯೋ ಮಾಡಲಿಕ್ಕೆ ನೆನಪಿರಲಿಲ್ಲ, ಬಿಕಾಸ್ ನನಗೆ ತುಂಬಾ ಹೊಟ್ಟೆ ಹಸಿವು ಆಗ್ತಿತ್ತಲ್ವ. ಸೊ ಹಾಗೆ ನಾನು ತಿಂದದ್ದೆ. ಸೊ ಸ್ವಲ್ಪ ಮಲಗಿ ಮಧ್ಯಾಹ್ನ ಮತ್ತು ಈವ್ನಿಂಗ್ ಆಯಿತು. ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ತಿನ್ನುವಂಥ ಆಸೆ ಆಯಿತು. ನಾನು ಅಮಿತ್ನ ಹತ್ರ ಕೇಳಿದೆ ಇಲ್ಲಿ ಏನಾದರೂ ಸ್ಪೆಷಲ್ ಇದೆ ಅಂತ ಸ್ನ್ಯಾಕ್ಸ್. ಅದಕ್ಕೆ ಅಮಿತ್ ಹೇಳಿದರು ಥಿಂಕ್ ಮಾಡಿ, ಓಕೆ ಇಲ್ಲಿ ಒಂದು ವಡಪಾವ್ ಇದೆ, ತುಂಬಾ ಟೇಸ್ಟಿಯಾಗಿದೆ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಅವರು ನಮ್ಮನ್ನು ಕರ್ಕೊಂಡು ಬಂದರು. ಇಲ್ಲಿ ಬಂದು ನೋಡ್ತೀನಿ ತುಂಬಾ ಕ್ರೌಡ್ ಇದೆ ವಡಪಾವ್ ಸ್ಟಾಲ್ ಹತ್ರ. ವಡಪಾವ್ ಸ್ಟಾಲ್ ಹತ್ರ ಅಲ್ಲ, ಯಾವ ಸ್ಟಾಲ್ ಹತ್ರ ಕೂಡ ಕ್ರೌಡ್ ಇದೆ ಅಂದರೆ, ಗರ್ದಿದೆ ಅಂದರೆ ಅರ್ಥ ತುಂಬಾ ಟೇಸ್ಟಿಯಾಗಿರುತ್ತೆ ವಡಪಾವ್ ಅಂತ. ಸೊ ತುಂಬ ಜನ ತೆಗೊಳ್ತಿದ್ರು. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಗಿದ್ದು ಏನಂದರೆ ಇಲ್ಲಿ 3 ಕೂಡ ಲೇಡೀಸೇ ಇದ್ದರು, ಅಂದರೆ ಅಮ್ಮ ಮತ್ತು 2 ಮಕ್ಕಳೇನ ಇವರು. ಸೊ ತುಂಬಾ ಖುಷಿ ಆಯಿತು, ಇವರು 3 ಲೇಡೀಸ್ ಆಗಿ ಆ ಒಂದು ಸ್ಟಾಲನ್ನು ಹ್ಯಾಂಡ್ಲ್ ಮಾಡ್ತಿದ್ದಾರಂತ. ಸೊ ಇವಾಗ ನಾವು ವಡಪಾವ್ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಇಲ್ಲಿದ್ದು ಸ್ಪೆಷಲ್ ಈ ಒಂದು ಇಮ್ಲಿದ್ದೇನ ಚಟ್ನಿ ಅಂತೆ, ಸ್ವಲ್ಪ ಸಾರ್ ಆ್ಯಂಡ್ ಸ್ಪೈಸಿ ಇತ್ತು. ತುಂಬಾ ಇದೇ ಫೇಮಸ್ ಅಂತೆ, ಈ ಚಟ್ನಿಯಿಂದ ವಡಪಾವ್ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಿದ್ರು ಅಮಿತ್. ಇವಾಗ ನಾವು ವಡಪಾವ್ ಇಟ್ಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಸೊ ನಾವು ಕೂಡ ತಿಂದು ಟೇಸ್ಟ್ ನೋಡಿದ್ವಿ. ವಡಪಾವ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ನಮಗೆ ನೈಟ್ ಡಿನ್ನರ್ಗೆ ಕೂಡ ನಿಂತ್ಕೊಳ್ಳಿ ಅಂತ ಹೇಳಿದರು. ಸೊ ನಾವು ನೈಟ್ ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ. ನೈಟ್ ಡಿನ್ನರ್ಗೆ ಫಿಶ್ ಫ್ರೈ ಮಾಡಿದರು, ಆ್ಯಂಡ್ ಕೊಂಕಣ್ ಸ್ಟೈಲಲ್ಲಿ ಫಿಶ್ ಗ್ರೇವಿ ಮಾಡಿದರು. ತುಂಬಾ ಟೇಸ್ಟಿಯಾಗಿತ್ತು. ನೈಟ್ ಡಿನ್ನರ್ ಕೂಡ ತುಂಬಾ ಯಮ್ಮಿ ಆಗಿತ್ತು. ಓಕೆ ಗೈಸ್, ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಿಮಗೆ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.